ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಅಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಮಧುನಾಮೋಪನ್ಯಾಸಕ್ಕೆ ಸುಸ್ವಾಗತ. ದುರುಳ ಕೀಚಕನು ದ್ರೌಪದಿಯ ಚಲುವಿಕೆಗೆ ಮರುಳಾಗಿ ಕರೆಕರೆಯ ಮಾಡಲವನ ಗರಡಿ ಮನೆಯೊಳು ಬರಸಿ ಸವರಿ ಅವನನ್ವಯವ ಕುರುಪ ನಟ್ಟಿದ ಮಲ್ಲಕುಲವ ಸದೆದ. ಈ ಒಂದು ಪದ್ಯವನ್ನು ನಾವು ನೋಡ್ತಾ ಇದ್ದೇವೆ. ಪಾಂಡವರ ವನವಾಸ ಮುಗಿದು ಅಜ್ಞಾತವಾಸ ಆರಂಭ ಆಗಿದೆ. ಅಜ್ಞಾತವಾಸದಲ್ಲಿ ಅವರು ತಮ್ಮನ್ನು ಯಾರಿಗೂ ತಿಳಿಯದಂತೆ ರಕ್ಷಣೆ ಮಾಡುವಂತೆ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಅವಳ ಅನುಗ್ರಹ ಪಡೆದು ಅವರೆಲ್ಲರೂ ತಮ್ಮ ನಿಜರೂಪವನ್ನು ಆಚ್ಛಾದಿಸಿಕೊಂಡು ವಿರಾಟ ನಗರಕ್ಕೆ ಬಂದಿದ್ದಾರೆ. ವಿರಾಟ್ ನಗರದಲ್ಲಿ 4 ತಿಂಗಳು ಕಳೆದ ಮೇಲೆ ಒಬ್ಬ ಜಿಮ್ಮೂತ ಎಂಬ ಮಲ್ಲ ಬರ್ತಾನೆ. ಆ ಮಲ್ಲನನ್ನು ಭೀಮಸೇನ ನಿಗ್ರಹ ಮಾಡಿ ಸಂಹಾರ ಮಾಡ್ತಾನೆ. ಹೀಗೆ ಕಾಲ ಕಡಿತಾ 10 ತಿಂಗಳು ಕಳೀತು. ಇನ್ನೇನು 2 ತಿಂಗಳಿದೆ ಅಷ್ಟೇ. 2 ತಿಂಗಳು ಉಳಿದಿರಬೇಕಾದ್ರೆ ಈ ವಿರಾಟನ ಮೈದುನಾಗಿರ್ತಕ್ಕಂತಹ ಬಲಶಾಲಿ ಕೀಚಕ ಹಿಂತಿರುಗಿ ಬರ್ತಾನೆ. ದ್ರೌಪದಿ ಮೇಲೆ ಕಣ್ಣು ಹಾಕ್ತಾನೆ. ತನ್ನ ಸಹೋದರಿಯಾಗಿರತಕ್ಕಂತಹ ಸುದೇಶ್ನಿಗೆ ಒತ್ತಡ ಹಾಕ್ತಾನೆ. ಈ ಸೈರಂಧ್ರಿ ಅರಮನೆಯಲ್ಲಿದ್ದುಕೊಂಡು ಮಹಾರಾಣಿಯ ಸೇವೆ ಮಾಡಿಕೊಂಡು ಅಲ್ಲಿರ್ತಕ್ಕಂತಹ ಎಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತಾಳೆ. ಕೀಚಕ ಇವಳನ್ನು ಕಂಡು ಇವಳ ಬೆನ್ನಿಗೆ ಬೀಳ್ತಾನೆ. ಅವಳಿಗೆ ಒಂದು ದಿವಸ ಅವಮಾನ ಮಾಡ್ತಾನೆ. ಅದೊಂದು ದಿನ ರಾತ್ರಿ ಭೀಮ ಮಲಗಿರಬೇಕಾದ್ರೆ ದ್ರೌಪದಿ ಯಾರಿಗೂ ತಿಳಿಯದ ಹಾಗೆ ಅಲ್ಲಿಗೆ ನಡೆದು ಬರ್ತಾಳೆ. ಮೆಲ್ಲನೆ ತನ್ನ ನಲ್ಲನನ್ನು ಎಚ್ಚರಿಸ್ತಾಳೆ. ಕಣ್ಣೀರು ಸುರಿಸ್ತಾ ಬಿಕ್ಕಳಿಸ್ತಾಳೆ. ಭೀಮನು ಕೂಡ ತಲೆ ನೇವರಿಸಿ ಪ್ರೀತಿಯಿಂದ ಅವಳ ಕಾರಣವನ್ನು ಕೇಳ್ತಾನೆ. ಆಗ ಈ ದುರುಳ ಕಾಮಕ ಕೀಚಕನ ಹಿಂಸೆಯನ್ನು ಅವಳು ತಿಳಿಸ್ತಾಳೆ. ಅವನನ್ನು ಸಂಹಾರ ಮಾಡಬೇಕು ಅಂತ ಬೇಡ್ತಾಳೆ. 5 ಲೋಕೋತ್ತರ ವೀರರ ಪತ್ನಿಯಾಗಿ ತಾನು ಪಡ್ತಾ ಇರತಕ್ಕಂತಹ ಪಾಡನ್ನು ವಿವರಿಸ್ತಾಳೆ. ತನಗಿಂತಲೂ ಒಬ್ಬ ಗಂಡನ ಹೆಂಡತಿಯರೇ ಸುಖವಾಗಿರ್ತಾರೆ ಅಂತ ವ್ಯಥೆ ಪಡ್ತಾಳೆ. ಭೀಮನ ಮುಂದೆ ಹೇಳ್ತಾಳೆ, ನಾಳೆ ಬೆಳಗ್ಗೆ ಸೂರ್ಯೋದಯವಾಗುವುದನ್ನು ಒಂದೋ ಈ ದ್ರೌಪದಿ ನೋಡಬೇಕು, ಇಲ್ಲವೇ ಕೀಚಕ ನೋಡಬೇಕು. ಸೂರ್ಯೋದಯವಾಗುವುದನ್ನು ಬದುಕಿರತಕ್ಕಂತಹ ಕೀಚಕ ನೋಡಿದರೆ ಆ ಕೀಚಕನಿಗೆ ನಾನು ಬಲಿಯಾಗಬೇಕಾಗತ್ತೆ. ಅದಕ್ಕಿಂತ ಗಂಡಂದಿರ ರಕ್ಷಣೆ ನನಗಿಲ್ಲ ಅಂತ ನಾನು ವಿಷ ಕುಡಿದು ಬಿಡ್ತೇನೆ. ನಿನಗಿದು ಇಷ್ಟವಾದರೆ ಹೇಳು, ಇಲ್ಲವಾದರೆ ಪರಿಹಾರ ತೋರಿಸು. ಕೀಚಕ ಏನು ಹೇಳ್ತಾ ಇದ್ದಾನೆ ಗೊತ್ತಾ? ಧರ್ಮಾಸನಕ್ಕೆ ಹೋಗಿ ರಕ್ಷಣೆ ಕೊಡು ಅಂತ ಕೇಳಿದೆಯಲ್ಲ ನೀನು. ವಿರಾಟ್ನ ಹತ್ರ ಹೋಗಿ ಧರ್ಮಸಭೆಗೆ ಹೋಗಿ ನೀನು ರಕ್ಷಣೆ ಕೊಡು ಅಂತ ಕೇಳಿದೆಯಲ್ಲ, ಅವನೆಂಥವನು? ಸುಮ್ಮನೆ ಅವನ ಹೆಸರಿಗಷ್ಟೇ ರಾಜ. ಆದರೆ ನಿಜವಾಗಿ ಸೇನಾಪತಿ ಮತ್ತು ರಾಜ ನಾನೇ. ನೀನು ಒಪ್ಪಿದರೆ
ಆ ವಿರಾಟನನ್ನು ಕೆಳಗಿಳಿಸಿ ನಿನ್ನನ್ನು ಸಿಂಹಾಸನದಲ್ಲಿ ಕೂಡಿಸ್ತೇನೆ ಅಂತ ಹೇಳ್ತಿದ್ದಾನೆ. ನೋಡು, ನನ್ನ ಕೈಗಳನ್ನು ನೋಡು. ಈ ಅರಮನೆಗೆ ಬರ್ತಾ ಇರತಕ್ಕಂತಹ ರಾಜರಿಗೆ ಗಂಧ ಕೊಡ್ಲಿಕ್ಕೆ ಗಂಧ ತೆಗೆದು ಬೊಬ್ಬೆ ಆಗಿಬಿಟ್ಟಿದೆ ಅಂತ ಅಂಗೈಯನ್ನು ತೋರಿಸ್ತಾಳೆ, ಭೀಮನ ಕಣ್ಣಿಗೆ ತೋರಿಸ್ತಾಳೆ. ಅವಳ ಅಂಗೈಯನ್ನು ತನ್ನ ಮುಖಕ್ಕೆ ಒತ್ತಿಕೊಂಡು ಭೀಮ ಒಂದು ಕ್ಷಣ ಮೌನದಿಂದ ಇದ್ದು ತುಂಬ ವ್ಯಥೆ ಪಡ್ತಾನೆ. ಇದೆಲ್ಲ ನಮ್ಮ ಅಣ್ಣನ ಅಕ್ಷಕ್ರೀಡೆಯ ಮಹಾಫಲ ಇದು. ಇನ್ನು ನಾನು ಸುಮ್ಮನೆ ಇರುವುದಿಲ್ಲ ದ್ರೌಪದಿ. ನಿನ್ನ ಈ ದಾರುಣವಾಗಿರತಕ್ಕಂಥ ದುಃಖಕ್ಕೆ ಕಾರಣನಾಗಿರತಕ್ಕಂತಹ ಆ ಕೀಚಕನನ್ನು ನಾನು ಬದುಕಿರಲಿಕ್ಕೆ ಬಿಡುವುದಿಲ್ಲ. ಅವನು ಬದುಕಿರೋದನ್ನು ನಾನು ಸಹಿಸುವುದಿಲ್ಲ. ಧೈರ್ಯವಾಗಿರು. ನಾಳೆ ರಾತ್ರಿ ನರ್ತನ ಶಾಲೆಗೆ ಬರುವಂತೆ ಕೀಚಕನಿಗೆ ಹೇಳು, ನಾನು ಅಲ್ಲೇ ಇರ್ತೇನೆ, ಮುಂದಿನ ಕಾರ್ಯ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ. ನಿನಗೆ ಆಪತ್ತು ಬರದಂತೆ ರಕ್ಷಿಸುವಂಥದ್ದು ನನ್ನ ಪ್ರಥಮ ಕರ್ತವ್ಯ. ಅದಕ್ಕೆ ಚ್ಯುತಿ ಬಾರದಂತೆ ನಾನು ನೋಡ್ಕೊಳ್ತೀನಿ. ಒಂದು ವೇಳೆ ಅದರಿಂದಾಗಿ ಇನ್ನೂ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮಾಡಬೇಕಾದಂತಹ ಪ್ರಸಂಗ ಬಂದರೂ ಕೂಡ ಅಡ್ಡಿ ಇಲ್ಲ. ನಿನ್ನ ಮಾನವನ್ನು ನಾನು ರಕ್ಷಣೆ ಮಾಡ್ತೇನೆ ಅಂತ ಭೀಮಸೇನ ಹೇಳ್ತಾನೆ. ಹಾಗಾದರೆ ನಾನೇನು ಮಾಡಬೇಕು ಹೇಳು ಅಂತ ದ್ರೌಪದಿ ಕೇಳ್ತಾಳೆ. ಆಗ ನಾನು ನೇರವಾಗಿ ಕೀಚಕನಲ್ಲಿ ಹೋಗಿ ಹೋರಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಹೋರಾಡಿದರೆ ನಿನಗೂ ಮತ್ತು ನನಗೂ ಇರತಕ್ಕಂತಹ ಏನು ಸಂಬಂಧ ಇದು ತಿಳಿದುಬಿಡ್ತದೆ, ನಮ್ಮ ರಹಸ್ಯ ಗೊತ್ತಾಗ್ಬಿಡ್ತದೆ. ಆದ್ದರಿಂದ ಅವನಲ್ಲಿ ಹೋಗಿ ನೀನು ಹೇಳು ಏನಂತ, ನನಗೆ ನಿನ್ನ ಮೇಲೆ ಇಷ್ಟ ಇಲ್ಲ ಅಂತಲ್ಲ, ಈ ಥರ ಹೇಳಬೇಕಾಗತ್ತೆ ದ್ರೌಪದಿ. ನೋಡಿ ಎಂಥ ಶೋಚನೀಯ ಪ್ರಸಂಗ. ಇಷ್ಟ ಇಲ್ಲ ಅಂತಲ್ಲ, ಆದರೆ 5 ಜನ ಗಂಧರ್ವರ ಹೆದರಿಕೆ ಇದೆ ನನಗೆ. ಅವ್ರಿಗೆ ಗೊತ್ತಾಗ್ಬಿಟ್ರೆ ನನ್ನನ್ನು ಮುಗಿಸೇ ಬಿಡ್ತಾರೆ. ಆದ್ದರಿಂದ ಅರ್ಧರಾತ್ರಿ ಆದಮೇಲೆ ಆ ನಾಟ್ಯ ಶಾಲೆಗೆ ಬಾ. ನನಗೆ ನಾಚಿ ಆಗತ್ತೆ ಹೇಳಲಿಕ್ಕೆ. ಯಾವ ಗಂಧರ್ವರಿಗೂ ಕೂಡ ಗೊತ್ತಾಗಬಾರದು. ಅಲ್ಲಿಗೆ ದೀಪವಿಲ್ಲದೆ ಬಾ ಅಂತ ಆಹ್ವಾನ ಮಾಡು ಅಂತ ಭೀಮಸೇನ ಹೇಳ್ಕೊಡ್ತಾನೆ. ದ್ರೌಪದಿ ಹಾಗೆಯೇ ಹೋಗಿ ಮಾಡ್ತಾಳೆ. ಕೀಚಕನಿಗೆ ವಿಷಯ ತಿಳಿಸ್ತಾಳೆ. ಕೀಚಕನಿಗೆ ಸಂಭ್ರಮೋ ಸಂಭ್ರಮ. ಎಷ್ಟು ಹೊತ್ತಿಗೆ ರಾತ್ರಿ ಆಗತ್ತೆ, ಎಷ್ಟು ಹೊತ್ತಿಗೆ ಕತ್ತಲಲ್ಲಿ ದ್ರೌಪದಿ ಜೊತೆ ಸೇರ್ತೇನೆ ಅಂತೆಲ್ಲ ಕಾದು ನಿಂತಿರ್ತಾನೆ. ಭಾಳ ಸಂತೋಷ. ಅದ್ರ ಜೊತೆಯಲ್ಲಿ ಟೆನ್ಷನ್ ಕೂಡ ಉಂಟು ಅವನಿಗೆ, ಏನಾದರೂ ಹೆಚ್ಚು ಕಡಿಮೆ ಆದರೆ ಅಂತ. ಸರಿ, ಭೀಮಸೇನ ತನ್ನ ವೇಷವನ್ನು ಬದಲಿಸ್ಕೊಂಡು ಹೋಗ್ತಾನೆ. ಯಾಕೆಂದರೆ ಕೀಚಕನನ್ನು ಸಂಹಾರ ಮಾಡಿ ಬರುವಾಗ ಯಾರಾದರೂ ನೋಡಿದಂತ ಇಟ್ಕೊಳ್ಳಿ, ಆಗ ಯಾರೋ ಗಂಧರ್ವ ಅಂತ ತಿಳ್ಕೊಳ್ಬೇಕು. ಅಡುಗೆಯವನ ವೇಷದಲ್ಲಿ ಹೋದರೆ ಅಡುಗೆಯವನೇ ಕೊಂದ ಅಂತ ಆಗತ್ತೆ. ಅದಕ್ಕೋಸ್ಕರವಾಗಿ ಯಾವನೋ ಗಂಧರ್ವ ಬಂದು ಕೊಂದ ಅಂತ ಆಗಬೇಕು. ಅದಕ್ಕೋಸ್ಕರವಾಗಿ ತನ್ನ ಆ ಅಡುಗೆ ಭಟ್ಟನ ವೇಷವನ್ನು ತೊರೆದು ಒಬ್ಬ ಗಂಧರ್ವನ ವೇಷ ಹಾಕ್ಕೊಂಡು ಹೋಗ್ತಾನೆ. ನರ್ತನ ಗೃಹಕ್ಕೆ ರಾತ್ರಿ ಜನರೆಲ್ಲ ತೆರಳಿದ ಮೇಲೆ ಬಾ ಅಂತ ಹೇಳಿದ್ದಾಳೆ ಅವಳು ಕೀಚಕನಿಗೆ. ಇದನ್ನು ಕೇಳಿ ಭಾರಿ ಸಂತೋಷ ಆಯಿತು. ಸಂತೋಷದಿಂದ ಉಬ್ಬಿಬಿಟ್ಟಿದ್ದಾನೆ ಕೀಚಕ. ತುಂಬ ಹೊತ್ತು ಕನ್ನಡಿ ಮುಂದೆ ನಿಂತುಕೊಂಡು ಚೆನ್ನಾಗಿ ಅಲಂಕಾರ ಮಾಡಿಕೊಂಡ. ಅವತ್ತು ಬಹಳ ಸುಂದರನಾಗಿ ಕಾಣುತ್ತಾ ಇದ್ದ ಕೀಚಕ. ಅದು ಹೇಳ್ತಾರಲ್ಲ, ದೀಪ ಆರೋ ಮೊದಲು ಜೋರಾಗಿ ಉರಿತದೆ ಅಂತ. ಹಾಗೆ ಕೀಚಕ ಈಗ ಸಾಯ್ತಾನೆ. ಸಾಯೋ ಮುನ್ನ ಬಹಳ ಚೆನ್ನಾಗಿ ಶೋಭಿಸ್ತಾ ಇದ್ದಾನೆ ಅಂತೆ, ಬಹಳ ಸುಂದರವಾಗಿ ಕಾಣ್ತಾ ಇದ್ದಾನೆ. ಯಾಕೆಂದರೆ ಇನ್ನೇನು ಆರುವ ದೀಪ ಜೋರಾಗಿ ಉರಿಬೇಕಲ್ಲ. ಹಾಗೆ ಯಾವಾಗ ರಾತ್ರಿ ಆಗತ್ತೋ ಅಂತ ಹೊತ್ತು ಕಾಯ್ತಾ ಕೂತ್ಕೊಂಡಿದ್ದಾನೆ. ಈ ಕಡೆ ಭೀಮನಿಗೂ ಆನಂದ, ತುಂಬ ಆನಂದ. ಯಾಕೆ, ಅಸುರ ಸಂಹಾರ ಮಾಡಲಿಕ್ಕೋಸ್ಕರವಾಗಿಯೇ ಭೀಮಸೇನನ ಅವತಾರ ಆಗಿರುವಂಥದ್ದು. ಜಾತಃ ಕಂಸವಧಾರ್ಥಾಯ ಭೂಭಾರ ಹರಣಾಯ ಚ ಕೌರವಾಣಾಂ ವಿನಾಶಾಯ ಅಲ್ವಾ. ಕೃಷ್ಣನ ಅವತಾರ ಆಗಿರೋದೇ ಅದಕ್ಕೋಸ್ಕರವಾಗಿ. ಅಂತಹ ಕೃಷ್ಣನ
ಭೂಭಾರ ಹರಣಕ್ಕಾಗಿ ಅವತರಿಸಿದಂತಹ ಕೃಷ್ಣನ ಆರಾಧನೆ ಆಗಬೇಕು ಅಂತಂದರೆ ಇಂತಹ ದುಷ್ಟರನ್ನು ಸಂಹಾರ ಮಾಡಬೇಕು. ಇಂತಹ ಹಸರು ಸಂಹಾರ ರೂಪವಾಗಿರ್ತಕ್ಕಂತಹ ಶ್ರೀಹರಿಯ ಆರಾಧನೆ, ಅದಕ್ಕೊಂದು ಒಳ್ಳೆಯ ಅವಕಾಶ ಸಿಕ್ತಲ್ಲ ಅಂತ ಭಾರಿ ಖುಷಿ. ಇನ್ನು ಕೋಪನೂ ಇದೆ ಅವನಿಗೆ. ದ್ರೌಪದಿಯನ್ನು ಕೆಣಕಿಂದಲ್ಲ ಇವನು, ಆ ದ್ರೌಪದಿಯನ್ನು ಕೆಣಕಿದ ಅಪರಾಧಕ್ಕೆ ಉಗ್ರವಾಗಿರತಕ್ಕಂತಹ ಕೋಪವೂ ಇದೆ. ದ್ರೌಪದಿ ತನಗೆ ದ್ರೋಹ ಬಗೆದ ಕೀಚಕನ ಸಂಹಾರ ಭಾಳ ಖುಷಿ ತಂದಿದೆ ಅವಳಿಗೆ. ಇನ್ನೇನು ಇವತ್ತು ರಾತ್ರಿ ಸತ್ತೋಗ್ತಾನೆ ಕೀಚಕ ಅಂತ ದ್ರೌಪದಿಗೂ ತುಂಬ ಖುಷಿಯಾಗಿದೆ. ತನಗೆ ದ್ರೋಹ ಮಾಡಿದಂತಹ ಕೀಚಕ ಇನ್ನೇನು ಸತ್ತು ಹೋಗ್ತಾನಲ್ಲ ಅಂತ ಖುಷಿ ಅವಳಿಗೆ. ಮುಖ್ಯವಾಗಿ ಕೀಚಕನಲ್ಲಿ ತನ್ನ ಬಗ್ಗೆ ಉಂಟಾದಂತಹ ಬಯಕೆ ಇದು ಅಸುರ ಸಂಹಾರದ ಮೂಲಕ ಭಗವಂತನ ಆರಾಧನೆಯಲ್ಲಿ ನೆರವಾಗ್ತದಲ್ಲ ಅಂತ ತೃಪ್ತಿ ಕೂಡ ದ್ರೌಪದಿಗೆ ಇದೆ. ಭೀಮ ಬರ್ತಾನೆ. ದ್ರೌಪದಿಯೇ ರಾತ್ರಿ ಭೀಮನಿಗೆ ಖುದ್ದಾಗಿ ಭಾಮಿನಿಯ ವೇಷವನ್ನು ತೊಡಿಸ್ತಾಳೆ. ದಂಪತಿಗಳಿಗೆ ಇದು ಬಹಳ ಸಂತಸದ ರಸಗಳಿಗೆ. ಸುಂದರ ಸೀರೆಯ ಸೊರವಿನ ಚಿತ್ತಾರದ ಸೆರಗು ಹೊತ್ಕೊಂಡಿದ್ದಾನೆ, ಹೊಂಚು ಹಾಕಿ ಕೂತ್ಕೊಂಡಿದ್ದಾನೆ ಭೀಮ. ಕಂಬದ ಮರೆಯಲ್ಲಿ ನಗುತ್ತಾ ನಿಂತ್ಕೊಂಡಿದ್ದಾಳೆ ಸೈರಂಧ್ರಿ. ತುಂಬ ಕನಸು ತುಂಬಿಕೊಂಡು ಕೀಚಕ ಸಂತೋಷ ಕಡಲಿನಲ್ಲಿ ತೇಲುತ್ತಲೇ ಬಂದ. ಸೀರೆ ಉಟ್ಟು ಕುಳಿತ ಭೀಮನನ್ನು ಸೈರಂಧ್ರಿ ಅಂತ ತಿಳ್ಕೊಂಡು ಶೃಂಗಾರ ಭಾವದಿಂದ ಪರಿಪರಿಯಾಗಿ ವರ್ಣನೆ ಮಾಡ್ತಾನೆ. ಭೀಮ ಸೀರೆಯನ್ನುಟ್ಕೊಂಡು ಬಂದ ಎಂಬ ವಿಚಾರವನ್ನು ಎಲ್ಲೂ ತಾತ್ಪರ್ಯದಲ್ಲಿ ಹೇಳುವುದಿಲ್ಲ ಆಚಾರ್ಯರು. ಹಾಗಾಗಿ ಮಹಾಭಾರತ ವ್ಯಾಖ್ಯಾನ ಮಾಡುವವರು ಕೆಲವರು ಭೀಮ ಆ ಥರ ಸೀರೆಯನ್ನು ಉಟ್ಕೊಳ್ಳೇ ಇಲ್ಲ, ಇವತ್ತಿನ ಸಿನಿಮಾಗಳ ನಾಡಲ್ಲಿ ತೋರಿಸ್ತಾರಲ್ಲ ಸೀರೆ ಉಟ್ಟ ಭೀಮನನ್ನು, ಆ ಥರ ವೇಷ ತೊಟ್ಕೊಂಡಿಲ್ಲ. ಭೀಮನಾಗಿಯೇ ಬಂದಿದ್ದಾನೆ. ಕತ್ತಲೆ ಇದೆ, ಗೊತ್ತಿಲ್ಲ ಅಲ್ಲಿ ಕತ್ತಲೆಯಲ್ಲಿ. ಅಂತೂ ಆ ರೀತಿಯ ವ್ಯಾಖ್ಯಾನವೂ ಇದೆ. ಭೀಮ ಭಾಮಿನಿಯಾದ ಅಂತ ದಾಸರು ವರ್ಣನೆ ಮಾಡ್ತಾರೆ. ಅಂತೂ ಕೀಚಕ ಬಂದ. ಸೈರಂಧ್ರಿಯ ಚೆಲುವನ್ನು ತುಂಬ ಸವಿಬೇಕು ಅಂತ ಆ ಭೀಮ ಹೊದ್ದಂತಹ ಸೆರಗನ್ನು ತೆರೆದ ಕೂಡಲೇ ಆ ತೆರೆಮರೆಯ ಸೆರಗಿನ ಒಳಗಡೆಯಿಂದ ಕಂಡದ್ದು ವಿರಾಟ್ ರೂಪ. ಹಲ್ಲು ಕಚ್ಚಿ ಹುಬ್ಬುಗಂಟಿಕ್ಕಿ ಬೆಂಕಿಗಳ ಹಾಗೆ ಕೆಂಗಣ್ಣು ಬಿಟ್ಟುಕೊಂಡ ಭೀಮ ರಭಸದಿಂದ ಕೀಚಕನ ಮುಡಿ ಹಿಡಿದು ಎಳಿತಾನೆ. ನೆಲಕ್ಕೆ ಹಾಕಿದ. ಗಾಬರಿ ಆಯಿತು ಕೀಚಕನಿಗೆ. ಇಷ್ಟೊತ್ತು ಕಾಮದಿಂದ ವಶನಾಗಿದ್ದ, ಕಾಮದಿಂದ ಕ್ರೋಧದ ಬಾಣಲಿಗೆ ಬಿದ್ದ. ಈಗ ವೀರನಾಗಿರ್ತಕ್ಕಂಥ ಅವನೇನು ಕಡಿಮೆ ಇಲ್ಲ, ಮಹಾವೀರ ಅವನು ಕೀಚಕ. ಭೀಮನೊಂದಿಗೆ ಭಾರಿ ಹೋರಾಟವನ್ನು ಮಾಡ್ತಾನೆ. ಬಹಳ ಉಗ್ರವಾಗಿ ಭೀಮ ಅವನನ್ನು ಕಾದು ಸದೆಬಡಿತಾನೆ. ಆ ಬಾಹುಯುದ್ಧದಲ್ಲಿ ಕೀಚಕನನ್ನು ಗುದ್ದಿ ಅವನ ಗುದಪ್ರದೇಶದಲ್ಲಿ ಕೈಕಾಲುಗಳನ್ನು ತಲೆಯನ್ನು ತುರಿಸಿ ಮಾಂಸ ಮುದ್ದೆ ಆಗಿಸಿಬಿಡ್ತಾನೆ. ದ್ರೌಪದಿಗೆ ಹೇಳ್ತಾನೆ, ನೋಡು ದ್ರೌಪದಿ, ಇವತ್ತು ನನ್ನ ಜೀವನದ ಪರಮ ಮಂಗಳ ಕ್ಷಣ ಅಂಥೇಳಿ ಅವನನ್ನು ಹಿಡಿದು ಹೊಡಿತಾನೆ. ಭೀಕರ ಹೋರಾಟ ಆಗತ್ತೆ. ಕೊನೆ ಕೀಚಕನ ಎತ್ತಿ ನೆಲಕ್ಕೆ ಉರುಳಿಸಿ ಚಚ್ಚಿ ಕೊಂದುಬಿಡ್ತಾನೆ ಭೀಮಸೇನ. ಕೀಚಕನ ಹೊಟ್ಟೆ, ಎದೆ ಭಾಗ, ತಲೆ, ಕೈಕಾಲು ಎಲ್ಲವನ್ನು ಕೂಡ ದೇಹದೊಳಗೆ ತೂರಿಸ್ಬಿಟ್ಟಿದ್ದಾನೆ. ಇಡೀ ದೇಹ, ಕೀಚಕನ ದೇಹ ಒಂದು ಚೆಂಡಿನ ಹಾಗೆ ಆಗಿದೆ. ಅಷ್ಟು ಮಾಡಿ ಬಂದು ಅಡುಗೆ ಮನೆಯಲ್ಲಿ ಏನು ಗೊತ್ತಿಲ್ಲ ಅನ್ನೋ ಹಾಗೆ ಬಂದು ಮಲ್ಕೊಂಡ್ಬಿಟ್ಟ. ಇದೆಲ್ಲ ರಾತ್ರಿ ನಡೆದದ್ದು. ಇನ್ನು ಹಗಲಾಗೋ ತನಕ ಈ ಸುದ್ದಿಯನ್ನು ಮುಚ್ಚಿಡ್ಲಿಕ್ಕೆ ಇಷ್ಟಪಡಲಿಲ್ಲ ದ್ರೌಪದಿ. ಯಾಕೆಂದರೆ ಅನುಮಾನ ಬರ್ತದೆ.
ಅದಕ್ಕೋಸ್ಕರವಾಗಿ ಹಗಲಾಗೋ ತನಕ, ಬೆಳಗಾಗೋ ತನಕ ಈ ಸುದ್ದಿಯನ್ನು ಮುಚ್ಚಿಡಬಾರ್ದು ಅಂತೇಳಿ ದ್ರೌಪದಿ ಜೋರಾಗಿ ಕೂಗ್ತಾಳೆ, ಯಾರಾದರೂ ಬನ್ನಿ, ನನ್ನ ಗಂಡಂದಿರು ಗಂಧರ್ವರು ಬಂದು ಕೀಚಕನ ಕೊಂದುಬಿಟ್ಟಿದ್ದಾರೆ ಅಂತ ಕೂಗ್ತಾಳೆ. ಕೀಚಕನಿಗೆ 105 ಜನ ತಮ್ಮಂದರು, ಅವರೆಲ್ಲರೂ ತಂಗಿ ಮನೆಯಲ್ಲೇ ಇದ್ದಾರೆ. ಯಾರು ಕೂಗ್ತಾ ಇದ್ದಾರೆ ಅಂತ ಬಂದು ನೋಡ್ತಾರೆ ಅವರು. ಅವರೆಲ್ಲ ತಮ್ಮಂದರು, ಉಪಕೀಚಕರು. ಎಲ್ಲರಿಗೂ ಇಲ್ಲೇ ನಿತ್ಯ ಊಟ, ನಿತ್ಯ 106 ಕೀಚಕರಿಯ ಊಟ. ಅವ್ರನ್ನೆಲ್ಲ ನೋಡ್ಕೋಬೇಕು ವಿರಾಟ. ಯಾಕೆಂದರೆ ಈ ಕೀಚಕನೇ ಬಲ ಅವನಿಗೆ, ವಿರಾಟನಿಗೆ. ಕೀಚಕ ಇಲ್ಲ ಅಂತಂದರೆ ಅಕ್ಕಪಕ್ಕದ ರಾಜರು ಆಕ್ರಮಣ ಮಾಡ್ತಾರೆ ಅವನ ಮೇಲೆ. ಅವರೆಲ್ಲರನ್ನೂ ಸಾಕಿದ್ದಾನೆ. ಅವರೆಲ್ಲ ಈ ದ್ರೌಪದಿ ಕೂಗಿದ ಕೂಡಲೇ ದೀಪ ಹಿಡ್ಕೊಂಡು ಬರ್ತಾರೆ. ನೋಡಿದರೆ ಮನುಷ್ಯರು ಕೊಂದದ್ದಲ್ಲ ಇದು. ಮನುಷ್ಯರು ಈ ಥರ ಕೊಲ್ಲಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ಕೀಚಕನ ಸಂಹಾರ ಆಗಿದೆ. ಅವನ ತಲೆ ಎಲ್ಲಿದೆ ಕಾಣಲ್ಲ, ಕಾಲೆಲ್ಲಿದೆ ಕಾಣಲ್ಲ. ಅವೆರಡನ್ನು ಸೇರಿಸಿ ಅವನು ಗುದದೊಳಗೆ ಸೇರಿಸ್ಬಿಟ್ಟಿದ್ದಾನೆ. ಇಡೀ ಮಾಂಸದ ಮುದ್ದೆ ಅದು, ಚೆಂಡಿನ ಹಾಗೆ. ಹಾಗಾಗಿ ಕೀಚಕನ ತಲೆ ಎಲ್ಲಿದೆ ಕಾಣಿಸ್ತಾ ಇಲ್ಲ, ಕಾಲೆಲ್ಲಿದೆ ಕಾಣಿಸ್ತಾ ಇಲ್ಲ. ಆ ರೀತಿ ಕೊಂದಿದ್ದಾರಂದರೆ ಇದು ಮನುಷ್ಯರು ಕೊಂದದ್ದಲ್ಲ, ಯಾರೋ ಗಂಧರ್ವಳೇ ಕೊಂದಿರಬೇಕು ಅಂತ ನಂಬುತ್ತಾರೆ ಅವರು. ಕೈ ಕಾಲು ತಲೆ ಎಲ್ಲಿ ಹುಡುಕಿದ್ರಂತೆ. ಜನ ಎಲ್ಲ ಬಂದು, ಎಂಥ ಭಯಾನಕ ಗಂಧರ್ವರು ಕೊಲ್ಲುವ ರೀತಿ ಅಂತೆಲ್ಲ ಬೆಚ್ಚಿ ಬಿದ್ದಿರೋರೆಲ್ಲ. ಸರಿ, ಮಧ್ಯರಾತ್ರಿಯಲ್ಲಿಯೇ ತಮ್ಮ ಅಣ್ಣನ ಸಂಸ್ಕಾರ ಮಾಡಬೇಕು ಅಂಥೇಳಿ ತಮ್ಮಂದರೆಲ್ಲ ಒಟ್ಟು ಸೇರಿ ತನ್ನಣ್ಣ ಈ ಸೈರೇಂದ್ರದಿಂದಾಗಿ ಏನು ಸತ್ತೋಗಿದ್ದಾನಲ್ಲ ಅವನ ಸಂಸ್ಕಾರ ಮಾಡಬೇಕು ಅಂಥೇಳಿ ಒಂದು ಆಲೋಚನೆ ಮಾಡ್ತಾರೆ. ನನ್ನ ಅಣ್ಣನಿಗೆ ತೃಪ್ತಿ ಆಗಬೇಕಾದ್ರೆ, ಸಂತೋಷ ಆಗಬೇಕಾದ್ರೆ ಏನಾಗಬೇಕು ಅಂದರೆ ಈ ದ್ರೌಪದಿಯೊಂದಿಗೆ ಇವನನ್ನು ಸುಡಬೇಕು ಅಂತ. ಪ್ರಾಯ ಇತಿಹಾಸದಲ್ಲಿ ಇಂಥ ಭಯಾನಕವಾದ ಪ್ರಸಂಗ ಯಾರೂ ಅನುಭವಿಸಲಿಕ್ಕಿಲ್ಲ. ಅಂತಹ ಭಯಾನಕವಾದ ಪ್ರಸಂಗವನ್ನು ದ್ರೌಪದಿ ಅನುಭವಿಸ್ತಾಳೆ. ಸತ್ತು ಹೋಗಿರ್ತಕ್ಕಂತಹ ಕೀಚಕನ ಮೃತ ದೇಹದೊಂದಿಗೆ ಇವಳನ್ನು ಸುಟ್ಟು ಬಿಡಬೇಕು ಅಂತ ದ್ರೌಪದಿಯನ್ನು ಕೀಚಕನ ಜೊತೆ ಕಟ್ಟಿ ಹಾಕ್ತಾರೆ. ಆದರೂ ದ್ರೌಪದಿ ಗಾಬರಿಗೊಳ್ಳೋದಿಲ್ಲ. ಬೆಳಗಾಯಿತು. ಸೈರಂಧ್ರಿಯ ಗಂಧರ್ವನಿಂದ ಕೀಚಕನ ಸಂಹಾರ ಆಯಿತು ಅಂತ ಊರನ್ನೆಲ್ಲ ಸುದ್ದಿ ಹಬ್ಬಿತ್ತು. ಈ ಕೀಚಕನ ತಮ್ಮಂದಿರಲ್ಲ, ಅವರಿಗೆ ಶಿವನ ವರ ಇದೆ. ಶಿವನ ವರದಿಂದ ಅವಧ್ಯರಾಗಿದ್ದಾರೆ. ಆ 105 ಮಂದಿ ಉಪಕೀಚಕರು ಕೋಪಗೊಂಡು ಈ ಕೀಚಕನ ಶವದೊಂದಿಗೆ ದ್ರೌಪದಿಯನ್ನು ಬಂಧಿಸಿ ಜೀವಂತವಾಗಿ ಸುಡಲಿಕ್ಕೆ ಕೊಂಡೊಯ್ತಾ ಇದ್ದಾರೆ. ಆಗ ದ್ರೌಪದಿ ಭೀಮಸೇನ ಜೊತೆಗೆ ಒಪ್ಪಂದ ಮಾಡಿಕೊಂಡ ಹಾಗೆ ಭೀಮನನ್ನು ಗಂಧರ್ವನಾಮವೆಂದು ಕರೀತಾಳೆ. ಓ ಗಂಧರ್ವನನ್ನು ರಕ್ಷಿಸು ಅಂತ ಹೇಳಿ. ಕೂಡಲೇ ಭೀಮ ಒಂದು ದೊಡ್ಡ ಮರವನ್ನು ಎತ್ತುಕೊಂಡು ಬಂದು ಆ ಉಪಕೀಚರ ಮುಂದೆ ನಿಲ್ತಾನೆ. ಅವನ್ನೆಲ್ಲ ಕೊಂದು ಹಾಕಿಬಿಡ್ತಾನೆ. ಆ ಮರವನ್ನು ಎತ್ತಿ ಹಿಡಿದು ಅವ್ರನ್ನೆಲ್ಲ ಯಮಲೋಕ ಕಳಿಸ್ಬಿಡ್ತಾನೆ. ಆಮೇಲೆ ಸೈರಂಧ್ರನ ಬಿಡಿಸ್ತಾನೆ. ಈ ಭೀಮ್ ಬಂದದನ್ನು ನೋಡಿ ಓ ಗಂಧರ್ವ ಬಂದ ಅಂತ ಎಲ್ಲರೂ ಕೂಡ ಆ ಹೆಣವನ್ನು ಅಲ್ಲೇ ಬಿಟ್ಟು ಓಡೋಗ್ಬಿಡ್ತಾರೆ. ಅವನ ತಮ್ಮಂದರು ಓಡ್ತಾರೆ. ಭೀಮಸೇನ ಅಟ್ಟಿಸಿಕೊಂಡು ಹೋಗ್ತಾನೆ. ಅಟ್ಟಿಸ್ಕೊಂಡು ಹೋಗಿ ಅವ್ರನ್ನೆಲ್ಲರನ್ನು ಯಮಲೋಕ ಕಳಿಸ್ಬಿಡ್ತಾನೆ. ದ್ರೌಪದಿಗೆ ಹೇಳ್ತಾನೆ, ನೀನು ಬೇಗ ನಿನ್ನ ಅರಮನೆ ಸೇರ್ಕೋ, ಇನ್ನು ನಿನ್ನ ಮೇಲೆ ಯಾರೂ ಕೈ ಮಾಡೋದಿಲ್ಲ. ಅವ್ರಿಗೆ ನಿನ್ನನ್ನು ಕಂಡ್ರೆ ಭಯ. ಇನ್ನು ಸೈರೇಂದ್ರನ ಕೆಣಕಿದಂತಹ ಕೀಚಕ ಸತ್ತೋಗಿದ್ದಾರೆ. ಆದ್ದರಿಂದ ಇನ್ಯಾರೂ ನಿನ್ನನ್ನು ಏನೂ ಮಾಡೋದಿಲ್ಲ. ನಾನು ನಿನ್ನ ಜೊತೆ ಬರೋದಿಲ್ಲ. ನಿನ್ನ ಜೊತೆ ಬಂದರೆ ನನಗೂ ಏನೋ ಒಂದು ಸಂಬಂಧ ಇದೆ ಅಂತ ರಹಸ್ಯ ಬಯಲಾಗ್ತದೆ. ನಾನು ಹಿಂಬದಿಯಿಂದ ವಿರಾಟನ ಅಡಿಗೆ ಮನೆಗೆ ಹೋಗ್ತೇನೆ ಅಂತ ಹೇಳ್ತಾನೆ. ದ್ರೌಪದಿ ಹಾಗೆ ಆಗಲಿ ಅಂತ ಹೊರಟೋಗ್ತಾಳೆ.
ಅಡಿಗೆ ಕೋಣೆ ಬಾಗಿಲಲ್ಲಿ ನಿಂತ್ಕೊಂಡು ದ್ರೌಪದಿ ಹೇಳ್ತಾಳೆ, ನನಗೆ ರಕ್ಷಣೆ ನೀಡಿದ ಗಂಧರ್ವರಾಜನಿಗೆ ನಮಸ್ಕಾರ ಅಂತ ಎಲ್ಲರೂ ಕೇಳುವ ಹಾಗೆ ದ್ರೌಪದಿ ಹೇಳಿದಾಗ ಸುತ್ತಿದ್ದವರೆಲ್ಲ ಓಡಿ ಹೋಗ್ತಾರೆ, ಇನ್ನು ಬಂದು ನಮಗೇನಾದರೂ ಮಾಡಿದರೆ ಅಂಥೇಳಿ. ಹೀಗೆ ಇಂತಹ ಒಂದು ಘಟನೆ ವಿರಾಟ ರಾಜನ ಅರಮನೆ ನಡೆಯುತ್ತೆ. ಸೈರಂಧ್ರಿ ಮನೆಗೆ ಬಂದಳು, ಸುದೇಶ್ನೆಯ ಅಂತಃಪುರಕ್ಕೆ ಬಂದಳು. ದಾರಿಯಲ್ಲಿ ಸೈರಂಧ್ರನ ನೋಡೋರೆಲ್ಲ, ನೋಡ್ತಕ್ಕಂಥ ಪುರುಷರೆಲ್ಲ ಕಣ್ಣು ಮುಚ್ಕೊಂಡು ಓಡ್ತಾ ಇದ್ದಾರೆ. ಈ ಸೈರಂಧ್ರನ ನೋಡಿದ್ರೆ ಸಾಕು ಆ ಗಂಧರ್ವ ನಮ್ಮನ್ನು ಸಾಯಿಸ್ತಾನೆ ಅಂತ. ಅವಳನ್ನ ನೋಡಬೇಕು ಬಿಡಬೇಕು ಅಂತ ಕಣ್ಣು ಮುಚ್ಚಲಿಕ್ಕೆ ಆಗಲ್ಲ, ಯಾಕೆ ನೋಡಬೇಕು ಅಂತ ಅನಿಸುತ್ತೆ. ಅಷ್ಟು ಚೆಂದ ಇದ್ದಾಳೆ ದ್ರೌಪದಿ, ನೋಡಬೇಕು ಅಂತ. ಅವಳ ಸೌಂದರ್ಯದ ಮುಂದೆ ಕಣ್ಣು ಮುಚ್ಚಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ, ನೋಡಬೇಕು ಅಂತ ಅನಿಸುತ್ತೆ. ಕಣ್ಣು ತೆರೆದರೆ ನಮ್ಮನ್ನು ಬದುಕಲಿಕ್ಕೆ ಬಿಡಲಿಕ್ಕಿಲ್ಲ ಗಂಧರ್ವ ಅಂತ ದಿಕ್ಕು ತೋಚಿದವರೆಲ್ಲ ದಿಕ್ಕಾಪಾರಾಗಿಬಿಡ್ತಾರೆ. ಹೀಗೆ ಕೀಚಕನ ಸಂಹಾರವನ್ನು ಭೀಮಸೇನ ದೇವರು ಮಾಡ್ತಾರೆ. ಆಮೇಲೆ ವಿರಾಟ ತನ್ನ ಹೆಂಡತಿ ಬಳಿ ಹೇಳ್ತಾನೆ, ನೋಡು ನನಗೆ ಭಾಳ ಹೆದರಿಕೆ ಆಗ್ತಾ ಇದೆ, ಈ ಸೈರಂಧ್ರಿ ನಮ್ಮ ಅರಮನೆಯಲ್ಲಿ ಇರೋದೇ ಬೇಡ. ಇವತ್ತೇನೋ ಕೀಚಕನ ವಧೆ ಆಯಿತು, ಈ ಸೈರಂಧ್ರಿ ಜೊತೆ ವ್ಯವಹಾರ ಮಾಡುವಾಗ ಏನಾದರೂ ತಪ್ಪಾಗಿ ತಿಳ್ಕೊಂಡು ಆ ಗಂಧರ್ವ ಬಂದು ನನ್ನನ್ನು ಮುಗಿಸ್ಬಿಟ್ರೆ ಅಂತ ವಿರಾಟನ ಭಯ ಆಯಿತು. ಅದಕ್ಕೆ ಕಳಿಸ್ಬಿಡೋಳನ್ನು, ಇಲ್ಲಿ ಇರೋದು ಬೇಡ ಅಂತಂದ. ಸುದೇಶ್ನೆ ದ್ರೌಪದಿ ಹತ್ರ ಬರ್ತಾಳೆ, ತಾಯಿ ನನ್ನ ಮಾಂಗಲ್ಯ ಭಾಗ್ಯವನ್ನು ಉಳಿಸು, ನನ್ನ ಗಂಡಂದರು ಮಕ್ಕಳ ಗತಿ ಏನು, ಅದರಿಂದ ದಯಮಾಡಿಸು, ನೀನು ಎಲ್ಲಿ ಬೇಕಾದರೂ ಹೋಗು ಅಂತಾಳೆ. ಅದಕ್ಕೆ ದ್ರೌಪದಿ ಕೇಳ್ಕೊಳ್ತಾಳೆ, ಇನ್ನು 13 ದಿವಸದವರೆಗೆ ನನ್ನನ್ನು ಇಲ್ಲಿ ಪಾಲಿಸು, ಬಳಿಕ ನಾನೇ ಹೊರಟು ಹೋಗ್ತೇನೆ. ಇನ್ನು 13 ದಿವಸ ಮಾತ್ರ ಇದೆ ಅಜ್ಞಾತವಾಸ ಮುಗಿಲಿಕ್ಕೆ. 13 ದಿನ ನನಗೆ ಆಶ್ರಯ ಕೊಡು, ಆಮೇಲೆ ನಾನೇ ಹೋಗ್ತೇನೆ ಅಂತ ಹೇಳ್ತಾರೆ ದ್ರೌಪದಿ. ಸರಿ, ದ್ರೌಪದಿ ಮತ್ತು ಗಂಧರ್ವ ಭಯ. ಇನ್ನು ಬೇಡ ಈಗಲೇ ಹೋಗು ಅಂತ ಹೇಳಿದರೆ ಈ ದ್ರೌಪದಿ ಇನ್ನೇನಾದರೂ ಆ ಗಂಧರ್ವಗೆ ಹೇಳಿ ಮತ್ತೆ ಏನಾದರೂ ಮಾಡಿಸ್ತಾಳೋ ಅಂತ ಭಯ. ಅದಕ್ಕೆ ಒಪ್ಕೋತಾಳೆ ಸುದೇಶ್ನೆ. ಹೀಗೆ ಪಾಂಡವರು ಅಜ್ಞಾತವಾಸವನ್ನು ಮುಗಿಸ್ತಾರೆ. ಇಷ್ಟಾಗೋ ವೇಳೆಗೆ ಪಾಂಡವರ ಅಜ್ಞಾತವಾಸ ಮುಗಿತಾ ಇದೆ. ಅವ್ರನ್ನ ಪತ್ತೆ ಹಚ್ಚಬೇಕು, ಎಲ್ಲಿದ್ದಾರೆ ಅಂತ ಹುಡುಕಿ ಮತ್ತೆ ಅವರನ್ನು ಕಾಡಿಗಟ್ಟಬೇಕಲ್ಲ ಅಂತ ದುರ್ಯೋಧನ ಆಲೋಚನೆ ಮಾಡ್ತಾ ನಾರದರನ್ನು ಕಳಿಸ್ತಾನೆ. ಇನ್ನೇನು 8-10 ದಿವಸ ಇದೆ ಅಂತ ಆಗುವ ಕಳಿಸ್ತಾನೆ. ಎಲ್ಲಿ ನೋಡಿದರೂ ಪಾಂಡವರು ಸುಳಿವಿಲ್ಲ. ಕೇಳಿದ, ಪಾಂಡವರು ಸಿಗ್ತಾ ಅಂತ ಕೇಳಿದ ದುರ್ಯೋಧನ. ಅವರೆಲ್ಲಿ ಸಿಗ್ತಾರೆ, ಅವರೆಲ್ಲೋ ಕಾಡು ಪ್ರಾಣಿ ಬಾಯಿಗೆ ಸತ್ತೋಗಿರ್ತಾರೆ, ಎಲ್ಲಿಯೂ ನೋಡಲಿಕ್ಕೆ ಸಿಗಲಿಲ್ಲ ಅವರು. ಅವರ ಒಟ್ಟಿಗೆ ಯಾರ್ಯಾರಿದ್ರು ಅವ್ರನ್ನೆಲ್ಲ ವಿಚಾರಿಸಿದ್ದೀವಿ, ಅವ್ರು ಯಾರೂ ತಮಗೆ ಗೊತ್ತಿಲ್ಲ ಅಂತಲೇ ಹೇಳ್ತಿದ್ದಾರೆ. ಬದುಕಿದರೆ ನಮ್ಮ ಕಣ್ಣಿಗೆ ಬೀಳದೆ ಇರ್ತಿರಲಿಲ್ಲ. ಯಾಕೆಂದರೆ ಇನ್ನು ಅವರು ಸತ್ತೋಗಿರ್ತಾರೆ. ನೀನು ಚಿಂತೆ ಮಾಡಬೇಡ, ಏನು ಚಿಂತೆ ಮಾಡಬೇಡ, ಅವರು ಬಂದು ರಾಜಕೀಯ ಪ್ರಶ್ನೆನೇ ಇಲ್ಲ. ಇನ್ನೊಂದು ಸಂತೋಷದ ಸುದ್ದಿ, ನಮ್ಮ ಕುರುರಾಜರು ಇಷ್ಟರವರೆಗೂ ವಿರಾಟ ರಾಜನ ಮೇಲೆ ದಾಳಿ ಮಾಡಿರಲಿಲ್ಲ. ಯಾಕೆ, ಕೀಚಕನಿದ್ದಲ್ಲ. ಅಂತಹ ಕೀಚಕನನ್ನು ಒಬ್ಬ ಗಂಧರ್ವ ಕೊಂದುಬಿಟ್ಟಿದ್ದಾನೆ. 5 ಜನ ಗಂಧರ್ವರ ಪತ್ನಿಯನ್ನು ಕೀಚಕ ಕೆಣಕಿದ್ದಂತೆ. ಹಾಗಾಗಿ ಕೀಚಕ ಸತ್ತು ಹೋಗಿದ್ದಾನೆ ಅಂತ ಅವನ್ನ ತಲೆ ಕೆಡಿಸ್ತಾರೆ ನಾರದರು. ಈ ಕೀಚಕನ ಮರಣ ವೃತ್ತಾಂತವನ್ನು ತಿಳಿಸಿ, ಅವನೊಬ್ಬ ಗಂಧರ್ವ ಅಂತೆ, 5 ಜನ ಗಂಧರ್ವರ ಪತ್ನಿ ಅಂತವಳು, ಅವಳನ್ನು ಕೊಂದಂತ ಕೀಚಕ, ಅದಕ್ಕೋಸ್ಕರ ಕೀಚಕನನ್ನು ಕೊಂದುಬಿಟ್ಟಿದ್ದಾರೆ ಅಂತ. ಆಗ ದುರ್ಯೋಧನ ಲೆಕ್ಕಾಚಾರ ಹಾಕಕ್ಕೆ ಶುರು ಮಾಡ್ತಾನೆ. ಭೀಷ್ಮ ದ್ರೋಣಾದಿಗಳನ್ನು ಕರೆಸ್ತಾನೆ, ಮಂತ್ರಾಲೋಚನೆ ಮಾಡ್ತಾನೆ. ನಾವು ಇಷ್ಟು ದಿನ ಕೀಚಕ ಇದ್ದಾನೆ ಎಂಬ ಕಾರಣಕ್ಕೆ ವಿರಾಟನ ಕಡೆಗೆ ಹೋಗ್ತಾ ಇರಲಿಲ್ಲ. ಇವತ್ತು ಕೀಚಕನಿಲ್ಲ ವಿರಾಟ ರಾಜಧಾನಿಯನ್ನು ನಾವು ಸುಲಭವಾಗಿ ವಶಪಡಿಸ್ಕೊಳ್ಬೋದು. ಆದ್ದರಿಂದ ದಾಳಿ ಮಾಡಿ ಆ ವಿರಾಟನನ್ನು ಸಾಮಂತನನ್ನಾಗಿ ಮಾಡಿಕೊಳ್ಳುವುದು. ಅಷ್ಟೇ ಅಲ್ಲ, ನನಗೆ ಇನ್ನೊಂದು ಅನುಮಾನ ಇದೆ, ಅಲ್ಲಿ ಪಾಂಡವರಿದ್ದಾರೆ ಏನೋ ಅಂತ.
ಅವರನ್ನು ಪತ್ತೆ ಹಚ್ಚಿದರೆ ಪಾಂಡವರನ್ನು ಮತ್ತೆ ನಾವು ಕಾಡಿ ಕಳಿಸ್ಬೋದು. ಅಷ್ಟೊತ್ತಿಗೆ ಗೂಢಚಾರರು ಬಂದರು. ಗೂಢಚಾರನ ಬಿಟ್ಟಿದ್ದಾನೆ ಆಗಾಗ ಅಲ್ಲಲ್ಲಿ ಪಾಂಡವರು ಎಲ್ಲಿದ್ದಾರೆ ಪತ್ತೆ ಹಚ್ಚಿ ಅಂತ. ಅವ್ರು ಬಂದು ಸುದ್ದಿ ಹೇಳಿದರು, ಆ ಸೈರಂಧ್ರಿಯನ್ನು ಪ್ರೀತಿ ಮಾಡಲಿಕ್ಕೆ ಹೋಗಿ ಕೀಚಕ ಅವ 5 ಜನ ಗಂಧರ್ವರಿಂದ ಹತನಾದಂತೆ ಎಂಬ ವಿಚಾರವನ್ನು ಗೂಢಚಾರಿ ಬಂದು ಹೇಳ್ತಾರೆ. ಆಗ ದುರ್ಯೋಧನ ತರ್ಕ ಅದು ನಿಜ ಅನಿಸಿ ಶುರು ಆಯಿತು. ಅವನೇ ಹೇಳ್ತಾನೆ, ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥಃ ಕೀಚಕಸ್ತೇಷಾಂ ಪಂಚಮಂ ನಾನು ಶುಶ್ರಮ. ಇದು ದುರ್ಯೋಧನ ತರ್ಕ. ನನ್ನ ತಿಳುವಳಿಕೆಯ ಪ್ರಕಾರ ಭೂಮಿಯಲ್ಲಿ ಗದಾಯುದ್ಧದಲ್ಲಿ ಪರಿಣಿತರಾದವರು 4 ಮಂದಿ ಇದ್ದಾರೆ. ಅದರಲ್ಲಿ ಮೊದಲನೆಯವ ಭೀಮ, 2ನೆಯವ ಬಲರಾಮ, 3ನೆಯವ ಶಲ್ಯ, 4ನೆಯವ ಕೀಚಕ. ಇವರಿಗೆ ಸರಿಸಾಟಿಯಾದವ 5ನೆಯವನು ಇಲ್ಲವೇ ಇಲ್ಲ. ಅಂತಹ ಕೀಚಕನನ್ನು ಮೀರಿಸುವವರು, ಕೀಚಕನನ್ನು ಮಣಿಸುವವರು ಯಾರಾದರೂ ಇದ್ದರೆ ಈ 3 ಮಂದಿಯೇ ಇರಬೇಕು. ಬಲರಾಮ, ಶಲ್ಯರಾಜ ಇಲ್ಲ ಭೀಮ, ಈ 3 ಮಂದಿ ಇರಬೇಕು. ಬಲರಾಮ ಹೋಗಿಲ್ಲ, ಇನ್ನು ಶಲ್ಯ ಅವನು ಹೋಗಲಿಲ್ಲ. ಆದ್ದರಿಂದ ಅವನು ಭೀಮಸೇನನೇ ಇರಬೇಕು. ಆ ಸೈರಂಧ್ರಿ ಅಂದರೆ ಅವಳೇ ದ್ರೌಪದಿ ಇರಬೇಕು. ಆದ್ದರಿಂದ ನಾವೀಗ ವಿರಾಟನ ಮೇಲೆ ದಂಡೆತ್ತಿ ಹೋಗಬೇಕು. ಆ ಸಹಜ ಸುಂದರಿಯಾಗಿರತಕ್ಕಂತಹ ದ್ರೌಪದಿಯನ್ನು ಕೀಚಕ ಮೋಹಿಸಲಿಕ್ಕೆ ಯತ್ನಿಸಿರ್ತಾನೆ. ಹಾಗಾಗಿದು ಭೀಮನೇ ಅವನನ್ನು ಸಂಹಾರ ಮಾಡಿರ್ತಾನೆ ಅಂತೆಲ್ಲ ಹೇಳ್ತಾನೆ. ಭೀಷ್ಮ ದ್ರೋಣಾದಿಗಳು ಬೇಡ ಅಂತಾರೆ. ಅವರಿಗೆ ಗೊತ್ತಾಗಿದೆ, ಆದರೂ ಬೇಡ ಅಂತಾರೆ. ಆ ದುರ್ಯೋಧನ ಕೇಳಲ್ಲ, ಸರಿ ಅಂತ ಒಪ್ಕೊಳ್ತಾರೆ. ಹೀಗೆ ಮುಂದೆ ಅವನ ಮೇಲೆ ದಂಡೆತ್ತಿ ಹೋಗಲಿಕ್ಕೆ ಈ ಉತ್ತರ ಗೋಗ್ರಹಣ ಕಥಾ ಬರುತ್ತೆ. ಆ ಕಥೆಯನ್ನು ಇಲ್ಲಿ ಏನು ಸಂಗ್ರಹ ಮಾಡಿಲ್ಲ. ಹೀಗೆ ಕೀಚಕ ವಧೆಯನ್ನು ಮಾಡುವ ಮೂಲಕವಾಗಿ ಭೀಮ ಕೀಚಕನಂತಹ ಮತ್ತೊಬ್ಬ ಭಯಂಕರ ದುಷ್ಟನಾಗಿರತಕ್ಕಂತಹ ವ್ಯಕ್ತಿಯನ್ನು ಸಂಹಾರ ಮಾಡುವ ಮೂಲಕವಾಗಿ ಪರಮಾತ್ಮನಿಗೆ ಆ ಸೇವೆಯನ್ನು ಸಲ್ಲಿಸಿದ್ದಾನೆ. ಇದನ್ನು ಇಲ್ಲಿ ಈ ಪದ್ಯದಲ್ಲಿ ದುರುಳ ಕೀಚಕನು ದ್ರೌಪದಿಯ ಚೆಲುವಿಕೆಗೆ ಮರಳಾಗಿ ಕರೆಯ ಮಾಡಲು ಅವನನ್ನು ಗರಡಿ ಮನೆಯಳು ಬರೆಸಿ, ಗರಡಿ ಮನೆಗೆ ಅವನನ್ನು ಬರುವಂತೆ ಮಾಡಿ ಸವರಿ ಅವನ ಅನ್ವಯವ, ಬರೀ ಅವನನ್ನು ಮಾತ್ರ ಅಲ್ಲ, ಕೀಚಕರನ್ನು ಮಾತ್ರ ಅಲ್ಲ, ಅವನ 105 ಜನ ಇದ್ದಾರಲ್ಲ ಅವನ ತಮ್ಮಂದರು, ಅವನ ಅನ್ವಯವ ಕುರುಪನಟ್ಟಿದ ಕುಲವ ಸದಿದ ಎಂಬುದಾಗಿ ಈ ಒಂದು ಕಥೆಯನ್ನು ಈ ಪದ್ಯದಲ್ಲಿ ಸಂಗ್ರಹ ಮಾಡ್ತಾರೆ ಶ್ರೀಪಾದರಾಜರು. ಹೀಗೆ ಭೀಮಸೇನನ ಅಪೂರ್ವವಾಗಿರತಕ್ಕಂತಹ ಕಾರ್ಯಗಳನ್ನು ಭೀಮಾವತಾರದಲ್ಲಿ ವರ್ಣಿಸ್ತಾ ಮುಂದೆ ವೈರ ದುಶ್ಯಾಸನ್ನ ತೊಡೆಯ ಮೇಲೆ ಎನಗಣಹಿ ವೀರ ನರಹರಿಯ ಲೀಲೆಯ ತೋರಿದ ಕೌರವರ ಬಲ ಸವರಿ ವೈರಿಗಳನ್ನು ನೆಗೊತ್ತಿ ಓರಂತೆ ಕೌರವರ ಮುಡಿದು ಮೆರೆದ ಅಂತ ಮುಂದೆ ಕೌರವರ ಸಂಹಾರವನ್ನು ಹೇಗೆ ಭೀಮಸೇನ ದೇವರು ಮಾಡ್ತಾರೆ ಅದನ್ನು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.